ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 399ನೇ ತರಗತಿಗೆ ಆತ್ಮೀಯ ಸ್ವಾಗತ. ಈ ಹಲಾಸನ ತಾವೆಲ್ಲರೂ ಗಮನಿಸಿರೋ ಹಾಗೇ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಆಸನ. ಇದನ್ನು ಮಾಡೋದರಲ್ಲಿ ಮತ್ತೊಂದು ಕ್ರಮ, ಆನ್ ಆಲ್ಟರ್ನೇಟಿವ್ ವೇ. ಸಮ್ ಪೀಪಲ್ ಮೇ ಫೈಂಡ್ ಇಟ್ ಈಸಿ. ಯಾಕೆಂತೇಳಿದ್ರೆ ಇಲ್ಲವೇ ಕುರ್ಚಿ ಇಟ್ಕೊಂಡು ಈ ಮೇಲಕ್ಕೆ ಹೋಗೋದು ಕೆಲವರಿಗೆ ತ್ರಾಸದಾಯಕ ಅನಿಸಿದ್ರೆ ಅಂಥವರು ಪ್ರಾಯಶಃ ಕೆಲವರು ಸುಲಭವಾಗಿ ಅಳವಡಿಸ್ಕೊಳ್ಬೋದಂಥ ಮತ್ತೊಂದು ವಿಧಾನ ಇದೆ. ಅದನ್ನು ಗಮನಿಸೋಣ. ಮೊದಲಿಗೆ ನಿಂತ್ಕೊಳ್ಳಿ. ಅದೇ ಥರ ಇಲ್ಲಿ ಹಿಂಬದಿಯಲ್ಲಿ ಒಂದು ಕುರ್ಚಿ, ಮುಂದ್ಗಡೆ ಒಂದು ಬೋಲ್ಸ್ಟರ್, ಒಂದು ಪಿಲ್ಲೋ, ದಿಂಬೊಂದು ಇಟ್ಕೊಂಡಿರಿ. ಕಾಲನ್ನು ಮಡಚಿ ಹಸ್ತ ಇಲ್ಲಿ ದಿಂಬಿನ ಮುಂದ್ಗಡೆ ಇಡಬೇಕು ಹಸ್ತವನ್ನು. ನಿಧಾನವಾಗಿ ಒಂದು ಕಾಲು ಮೇಲಕ್ಕೆ ತೊಗೊಳ್ಳಿ, ಹೀಗೆ ಇನ್ನೊಂದು ಕಾಲನ್ನು ಮೇಲಕ್ಕೆ ತೊಗೊಳ್ಳಿ. ಇಲ್ಲಿ ಮೊಣಕೈಯನ್ನು ಮಡಚಬೇಕು. ಕತ್ತು ಹಿಂದಕ್ಕೆ ತೆಗೆದುಕೊಂಡು ನಂತರ ಮಡಚಿ ಭುಜ ಈ ದಿಂಬಿನ ಮೇಲೆ ವಿರಮಿಸುವಂತೆ ಬರಬೇಕು. ಕಾಲು ನೇರ ಇರಬೇಕು. ಟು ಲಿಫ್ಟ್ ದಿ ಟ್ರಂಕ್ ಅಪ್, ಸ್ವಲ್ಪ ಹಿಂದಕ್ಕೆ, ಅಷ್ಟು ಕಾಲು ನೇರ. ಸ್ಟ್ರೆಚ್ ದಿ ಸ್ಪೈನ್, ಕಾಲು ನೇರ. ಇದು ಕೆಲವರಿಗೆ ಇದು ಸುಲಭ ಅನ್ನಿಸ್ಬೋದು. ಮತ್ತು ಕತ್ತಿನ ಬಗ್ಗೆ ಇಲ್ಲಿ ಸ್ವಲ್ಪ ಎಚ್ಚರ ಮುಖ್ಯ. ಬಿಕಾಸ್ ನೆಕ್ ಮಸಲ್ಸ್ ಆರ್ ವೆರಿ ಸೆನ್ಸಿಟಿವ್. ಅದು ಸಾಕಷ್ಟು ಭಾಳ ಅಲ್ಲಿ ಈ ನೋವು ಗ್ರಾಹಕಗಳು ಜಾಸ್ತಿ ಕತ್ತಿನ ಭಾಗದಲ್ಲಿ. ಹಾಗಾಗಿ ಕತ್ತು ಹಿಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಕಾರಣದಿಂದಾಗೇ ನಾವು ಸಾಂಪ್ರದಾಯಿಕವಾಗಿ ಹಲಾಸನ ಮಾಡಬೇಕಾದ್ರೆ ಈ ಒಂದು ಆಧಾರ ಇರೋದಿಲ್ಲ. ವಿತೌಟ್ ದಿಸ್ ಒನ್ ಹ್ಯಾಸ್ ಟು ಡೂ. ಇದನ್ನು ಕೊಟ್ಟಿರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕತ್ತಿನ ಮೇಲೆ ಏಕಾಏಕಿ ಅಷ್ಟೊಂದು ಆ ಒಂದು ಮಡಚುವಿಕೆ, ದಟ್ ಫ್ಲೆಕ್ಷನ್, ಇಲ್ಲಿ ಎಕ್ಸ್ಟ್ರೀಮ್ ಫ್ಲೆಕ್ಷನ್ ಆ್ಯಂಡ್ ದಟ್ ಲೋಡಿಂಗ್, ಆ ಒಂದು ಸಂಪೂರ್ಣ ಮಡಚುವಿಕೆ ಮತ್ತು ಒತ್ತಡ, ಈ ದೇಹದ ಈ ಭಾಗದ ಒತ್ತಡ ಎಲ್ಲ ಬರುತ್ತೆ. ಅದನ್ನು ಸಾಕಷ್ಟು ಮಟ್ಟಿಗೆ ಈ ಒಂದು ಆಧಾರ ತಿಳಿಗೊಳಿಸುತ್ತೆ. ಇಟ್ ರೆಡ್ಯೂಸಸ್ ದಟ್ ಎ ಗುಡ್ ಎಕ್ಸ್ಟೆಂಟ್. ಹಾಗಾಗಿ ನಾವು ಈ ಒಂದು ದಿಂಬನ್ನು ಇಟ್ಕೊಂಡಿರ್ತೀವಿ. ಮತ್ತು ಕಾಲು ನೇರ ಮಾಡಬೇಕು. ಇದು ಪ್ರಾಯಶಃ ಪ್ರತಿಯೊಬ್ಬರಿಗೂ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಮತ್ತು ಇದನ್ನು ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ತಾವು ಇಲ್ಲಿ ಗಮನಿಸಿದಾಗೇ ಇಡೀ ದಿ ಕಂಪ್ಲೀಟ್ ದಿ ಸಿಸ್ಟಮ್, ದಿ ಇಂಟೆಸ್ಟೈನಲ್ ಸಿಸ್ಟಮ್, ಇವೆಲ್ಲವೂ ಒಂದು ಗುರುತ್ವಾಕರ್ಷಣೆಯ ಕ್ಷೇತ್ರ, ಆ ಒತ್ತಡವನ್ನು ವಿಭಿನ್ನ ರೀತಿಯಲ್ಲಿ ಇವುಗಳು ಅನುಭವಿಸಿದೆ. ಆಲ್ ಸಿ ಎ ಫೋರ್ಸ್ ಇನ್ ದಿ ರಿವರ್ಸ್ ಡೈರೆಕ್ಷನ್, ಕೆಳಮುಖವಾಗಿ. ತನ್ಮೂಲಕ ಇಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆಲ್ಲ ಇದು ಬಹಳ ಒಳ್ಳೆಯದು. ಮತ್ತು ಕೆಲವು ರೀತಿಯ ಮೂಲವ್ಯಾಧಿ ಸಮಸ್ಯೆ, ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಕ್ಕಂಥವರು ಸಹ ಈ ಹಲಾಸನದಿಂದ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ನಿಧಾನವಾಗಿ ಉಸಿರಾಡ್ತಾ ಇರಬೇಕು. ಯು ಹ್ಯಾವ್ ಟು ಲರ್ನ್ ಟು ಬ್ರೀತ್ ನಾರ್ಮಲಿ. ಅದಕ್ಕೇ ಬೆನ್ನುಗಂಬವನ್ನು ದೃಢವಾಗಿ ಸ್ಥಿರವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯ ಆಗುತ್ತೆ. ಈ ಆಸನದಲ್ಲೆಲ್ಲ ಸುಮಾರು 3 ರಿಂದ 5 ನಿಮಿಷದಷ್ಟು ಕಾಲ ಧಾರಾಳವಾಗಿ ವಿರಮಿಸ್ಬೋದು. ಅಭ್ಯಾಸವಾಗಬೇಕು ಅದಕ್ಕೆ. ಆರಂಭಿಕ ಹಂತದಲ್ಲಿ 1 ನಿಮಿಷ ಮಾಡಿದ್ರೂ ಒಳ್ಳೆಯದು. ದೆನ್ ಗ್ರ್ಯಾಜುಲಿ ಒನ್ ಕ್ಯಾನ್ ಲರ್ನ್ ಟು ಸ್ಟೇ ಫಾರ್ ಲಾಂಗರ್. ನಿಧಾನವಾಗಿ ಆ ಒಂದು ಅವಧಿಯನ್ನು ಜಾಸ್ತಿ ಮಾಡ್ಕೋತಾ ಬರಬೇಕು. So you must ensure that the shoulders are rested on the bolster. ಭುಜಗಳು ಈ ದಿಂಬಿನ ಮೇಲೆ ಇರಬೇಕು. ಕತ್ತು ಆರಾಮಾಗಿರಬೇಕು. ಕತ್ತಿನ ಮೇಲೆ ಅಷ್ಟೊಂದು ಒತ್ತಡ ಇರೋದಿಲ್ಲ. ನಾಟ್ ಟು ಮಚ್ ಆಫ್ ಎ ಫೋರ್ಸ್ ಆರ್ ಟೆನ್ಷನ್ ಇನ್ ದಿ ಮಸಲ್ಸ್ ಆಫ್ ದಿ ನೆಕ್. ಆ್ಯಂಡ್ ಚಿನ್ ಟುವರ್ಡ್ಸ್ ದಿ ಚೆಸ್ಟ್, ಕಂಪ್ಲೀಟ್ಲಿ ಬಿ ರಿಲ್ಯಾಕ್ಸ್ಡ್. ಈಗ ನಿಧಾನವಾಗಿ ಕೈಗಳನ್ನು ಮೊದಲು ಹಿಂದಕ್ಕೆ ತೆಗೆದುಕೊಳ್ಳಿ. ಈ ಕೆಳಗಡೆ ಇಳಿಬೇಕಾದ್ರೆ ಈ ಕಡೆ ಒಂದು ಕುರ್ಚಿಯನ್ನು ಇಟ್ಕೊಂಡಿರ್ಬೋದು. ಯಾಕೆಂದರೆ ಇಳಿಬೇಕಾದ್ರೂ ನಾವು ಸೊಂಟವನ್ನು ಎತ್ತು ಹಾಕಬಾರ್ದು. ಯು ಶುಡ್ ಸ್ಲೋಲಿ ಡಿಸೆಂಡ್.
ಈ ಕಾಲನ್ನು ಹಿಂದಕ್ಕೆ ತೊಗೊಳ್ಳಿ. ಇಲ್ಲಿ ಕುರ್ಚಿ ಹಿಂಬದಿಯಲ್ಲಿ ಇರುತ್ತೆ. ಒಂದು ಕಾಲು ಹಿಂದಕ್ಕೆ ತೊಗೊಳ್ಳಿ, ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಿ, ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಆಮೇಲೆ ಈ ಹಲಾಸನ ಇದರಲ್ಲೆಲ್ಲ ಇಳಿದ ತಕ್ಷಣ ಮೇಲೆ ಕೇಳಬೇಡಿ. ಯು ಹ್ಯಾವ್ ಟು, ಇಫ್ ಯು ಹ್ಯಾವ್ ಸ್ಟೇಡ್ ಫಾರ್ ಲಾಂಗರ್, ಸ್ವಲ್ಪ ಜಾಸ್ತಿ ಹೊತ್ತಲ್ಲಿ ವಿರಮಿಸಿರೋದಾದರೆ ಕೆಳಕ್ಕೆ ಇಳಿದ ಮೇಲೆ 1-2 ನಿಮಿಷ ವಿಶ್ರಾಂತಿಯನ್ನು ಪಡ್ಕೋಬೇಕು. ಆ ರಕ್ತ ಪರಿಚಲನೆ ಎಲ್ಲ ಮತ್ತೆ ಸಹಜ ಸ್ಥಿತಿಗೆ ಮರಳೋದಕ್ಕೆ 1-2 ನಿಮಿಷಗಳ ಅವಕಾಶವನ್ನು ಕೊಟ್ಟು ನಂತರ ಮೇಲಕ್ಕೆ ಏಳಬೇಕು.